ನಮಸ್ಕಾರ ಸ್ನೇಹಿತರೆ, PR ಅಕಾಡೆಮಿಗೆ ಸ್ವಾಗತ. ನೀವೇನಾದ್ರೂ ಸರ್ಕಾರಿ ಹುದ್ದೆ ಹುಡುಕ್ತಾ ಇದ್ದೀರಾ? 10th ಪಾಸ್ ಆಗಿದೆಯಾ ಅಥವಾ 12th ಆಗಿದೆಯಾ, ಡಿಪ್ಲೊಮೊ, ಡಿಗ್ರಿ ಏನೇ ಆಗಿರಲಿ ಎಲ್ಲ ವಿದ್ಯಾರ್ಹತೆಗಳಿಗೂ ಹುದ್ದೆಗಳು ಖಾಲಿ ಇದೆ. ಇದು ಹುದ್ದೆ ಎಲ್ಲಿ ಖಾಲಿ ಇರುತ್ತೆ, ಯಾವ್ಯಾವ ಹುದ್ದೆ ಖಾಲಿ ಇದೆ, ಎಷ್ಟು ಖಾಲಿ ಇದೆ, ಇದಕ್ಕೆ ಎಜುಕೇಶನ್ ಏನ್ ಮಾಡಿರ್ಬೇಕಾಗತ್ತೆ, ಮತ್ತೆ ವಯೋಮಿತಿ ಎಷ್ಟಿರುತ್ತೆ, ಇದೆಲ್ಲದರ ಬಗ್ಗೆನೂ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತೀವಿ. ವಿಡಿಯೋನ ಕೊನೆ ತನಕ ನೋಡಿ. ವಿಡಿಯೋ ಶುರು ಮಾಡೋದಕ್ಕೂ ಮುಂಚೆ ಇನ್ನೂ ಈ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಏನಕ್ಕೆ ವೆಯ್ಟ್ ಮಾಡ್ತಾ ಇದ್ದೀರಾ? ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಪ್ರತಿದಿನನೂ ಗೌರ್ಮೆಂಟ್ ಮತ್ತೆ ಪ್ರೈವೇಟ್ ಸೆಕ್ಟರ್ ಜಾಬ್ ಡೀಟೇಲ್ಸ್ ತಿಳ್ಕೋಬಹುದು. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ, ವಿಡಿಯೋ ಅಪ್ಲೋಡ್ ಆಗಿದ ತಕ್ಷಣನೇ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಇವಾಗ ಯಾವ ಹುದ್ದೆ ಅಂತ ತಿಳ್ಕೊಳ್ಳೋಣ. ಅಸ್ಸಾಂ ರೈಫಲ್ಸ್ನವರು ಹುದ್ದೆಗಳಿಗೆ ಅರ್ಜಿಯನ್ನ ಕರೆದಿರ್ತಾರೆ. 215 ಹುದ್ದೆಗಳು ಖಾಲಿ ಇದೆ. ಅಖಿಲ ಭಾರತದಲ್ಲಿ ಹುದ್ದೆಗಳು ಖಾಲಿ ಇರುತ್ತೆ. ಯಾವ್ಯಾವ ಹುದ್ದೆ ಎಷ್ಟಿದೆ ಮತ್ತೆ ಎಜುಕೇಶನ್ ಕ್ವಾಲಿಫಿಕೇಶನ್ ಏನ್ ಮಾಡಿರ್ಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೆಯದಾಗಿ ರಿಲಿಜಿಯಸ್ ಟೀಚರ್ ಹುದ್ದೆ ಖಾಲಿ ಇದೆ, 3 ಖಾಲಿ ಇರುತ್ತೆ. ವಿದ್ಯಾರ್ಹತೆ ಗ್ರಾಜ್ಯುಯೇಷನ್ ಮಾಡಿರ್ಬೇಕಾಗತ್ತೆ. ನೆಕ್ಸ್ಟ್ ರೇಡಿಯೋ ಮೆಕ್ಯಾನಿಕ್ ಹುದ್ದೆ 17 ಖಾಲಿ ಇರುತ್ತೆ. ವಿದ್ಯಾರ್ಹತೆ 10th 12th ಡಿಪ್ಲೊಮೊ ಆಗಿರ್ಬೇಕಾಗತ್ತೆ. ನೆಕ್ಸ್ಟ್ ಲೈನ್ ಮ್ಯಾನ್ ಹುದ್ದೆ 8 ಖಾಲಿ ಇದೆ. ಇಂಜಿನಿಯರ್ ಎಕ್ವಿಪ್ಮೆಂಟ್ ಮೆಕ್ಯಾನಿಕ್ ಅಂದ್ರೆ ಇ ಮೆಕ್ಯಾನಿಕ್ ಅಂತ ಹೇಳ್ತೀವಲ್ಲ, ಆ ಹುದ್ದೆ 4 ಖಾಲಿ ಇದೆ. ಎಲೆಕ್ಟ್ರಿಷಿಯನ್ ಮೆಕ್ಯಾನಿಕ್ ವೆಹಿಕಲ್ ಹುದ್ದೆ 17 ಖಾಲಿ ಇದೆ. ರಿಕವರಿ ವೆಹಿಕಲ್ ಮೆಕ್ಯಾನಿಕ್ 2 ಹುದ್ದೆ ಖಾಲಿ ಇದೆ. ಅಪ್ಹೋಲ್ಸ್ಟರ್ ಹುದ್ದೆ 8 ಖಾಲಿ ಇದೆ. ಇದಿಷ್ಟು ಹುದ್ದೆಗಳಿಗೂ 10th ITI ಆಗಿರ್ಬೇಕಾಗತ್ತೆ. ಗೊತ್ತಾಯ್ತಲ್ಲ. ನೆಕ್ಸ್ಟ್ ವೆಹಿಕಲ್ ಮೆಕ್ಯಾನಿಕ್ ಫಿಟ್ಟರ್ ಹುದ್ದೆ 20 ಖಾಲಿ ಇದೆ. ಡ್ರಾಫ್ಟ್ಸ್ಮನ್ ಹುದ್ದೆ 10 ಖಾಲಿ ಇದೆ. ಫಸ್ಟ್ ವೆಹಿಕಲ್ ಮೆಕ್ಯಾನಿಕ್ ಫಿಟ್ಟರ್ ಹುದ್ದೆಗೆ 10th ಡಿಪ್ಲೊಮೊ ITI ಆಗಿರ್ಬೇಕಾಗತ್ತೆ. ಡ್ರಾಫ್ಟ್ಸ್ಮನ್ ಹುದ್ದೆಗೆ 12th ಡಿಪ್ಲೊಮೊ ಆಗಿರಬೇಕು. ಎಲೆಕ್ಟ್ರಿಕಲ್ ಅಂಡ್ ಮೆಕ್ಯಾನಿಕಲ್ 17 ಖಾಲಿ ಇದೆ. ಡಿಗ್ರಿ ಇನ್ ಇಂಜಿನಿಯರಿಂಗ್ ಆಗಿರ್ಬೇಕಾಗುತ್ತೆ. ಪ್ಲಂಬರ್ ಹುದ್ದೆ 13 ಖಾಲಿ ಇದೆ. 10th ITI ಆಗಿರ್ಬೇಕಾಗತ್ತೆ. ಆಪರೇಷನ್ ಥಿಯೇಟರ್ ಟೆಕ್ನಿಷಿಯನ್ ಹುದ್ದೆ 1 ಖಾಲಿ ಇದೆ. 12th ಡಿಪ್ಲೊಮೊ ಆಗಿರಬೇಕು. ನೆಕ್ಸ್ಟ್ ಫಾರ್ಮಸಿಸ್ಟ್ ಹುದ್ದೆ 8 ಖಾಲಿ ಇರುತ್ತೆ. 12th ಡಿಗ್ರಿ ಅಥವಾ ಡಿಪ್ಲೊಮೊ ಆಗಿರ್ಬೇಕಾಗತ್ತೆ. ಎಕ್ಸ್ರೇ ಅಸಿಸ್ಟೆಂಟ್ ಹುದ್ದೆ 10 ಖಾಲಿ ಇರುತ್ತೆ. 12th ಡಿಪ್ಲೊಮೊ ಆಗಿರ್ಬೇಕಾಗತ್ತೆ. ನೆಕ್ಸ್ಟ್ ವೆಟರ್ನರಿ ಫೀಲ್ಡ್ ಅಸಿಸ್ಟೆಂಟ್ ಹುದ್ದೆ 7 ಖಾಲಿ ಇದೆ. ಇದಕ್ಕೂ ಅಷ್ಟೇ 12th ಡಿಪ್ಲೊಮೊ ಆಗಿರ್ಬೇಕಾಗತ್ತೆ. ಸಫಾಯಿ ಹುದ್ದೆ 70 ಖಾಲಿ ಇರುತ್ತೆ. ಇದಕ್ಕೆ 10th ಪಾಸ್ ಆಗಿದ್ರೆ ನೀವು ಅರ್ಜಿಯನ್ನ ಹಾಕೋಬಹುದು. ವಯೋಮಿತಿ ಡೀಟೇಲ್ಸ್ ನ ತಿಳ್ಕೊಳ್ಳೋಣ. ಯಾವ್ಯಾವ ಹುದ್ದೆಗೆ ಎಷ್ಟೆಷ್ಟು ವಯೋಮಿತಿ ಇದೆ ಅಂತ ಹೇಳಿ. ಅದಕ್ಕಿಂತ ಮುಂಚೆ ಇನ್ನೂ ಈ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಲೈಕ್ ಮಾಡಿ, ಹಲವಾರು ಜನರಿಗೆ ತಲುಪೋ ತರ ಮಾಡಿ. ಮತ್ತೆ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಯಾರಾದರೂ ಜಾಬ್ ಹುಡುಕ್ತಾ ಇದ್ರೆ ಅಂತವರಿಗೆ ಈ ವಿಡಿಯೋ, ಈ ಚಾನಲ್ ಎಲ್ಲ ಶೇರ್ ಮಾಡಿದ್ರೆ ಅವರಿಗೂ ಕೂಡ ಜಾಬ್ ಹುಡುಕೋಕೆ ಹೆಲ್ಪ್ ಆಗುತ್ತೆ. ಇವಾಗ ವಯೋಮಿತಿ ಡೀಟೇಲ್ಸ್ ನ ತಿಳ್ಕೊಳ್ಳೋಣ. ರಿಲಿಜಿಯಸ್ ಟೀಚರ್ ಹುದ್ದೆಗೆ ಮಿನಿಮಮ್ 18 ವರ್ಷ, ಮ್ಯಾಕ್ಸಿಮಮ್ 30 ವರ್ಷದವರು ಅರ್ಜಿ ಹಾಕೋಬಹುದು. ರೇಡಿಯೋ ಮೆಕ್ಯಾನಿಕ್ಗೆ ಮಿನಿಮಮ್ 18, ಮ್ಯಾಕ್ಸಿಮಮ್ 25 ವರ್ಷ. ಲೈನ್ ಮ್ಯಾನ್, ಇಂಜಿನಿಯರ್ ಎಕ್ವಿಪ್ಮೆಂಟ್ ಮೆಕ್ಯಾನಿಕ್, ಎಲೆಕ್ಟ್ರಿಷಿಯನ್ ಮೆಕ್ಯಾನಿಕ್ ವೆಹಿಕಲ್, ಇದು 3 ಹುದ್ದೆಗೆ ಮಿನಿಮಮ್ 18, ಮ್ಯಾಕ್ಸಿಮಮ್ 23 ವರ್ಷ. ರಿಕವರಿ ವೆಹಿಕಲ್ ಮೆಕ್ಯಾನಿಕ್ ಹುದ್ದೆಗೆ 18ರಿಂದ 25 ವರ್ಷ. ಅಪ್ಹೋಲ್ಸ್ಟರ್ ಹುದ್ದೆಗೆ ಮತ್ತೆ ವೆಹಿಕಲ್ ಮೆಕ್ಯಾನಿಕ್ ಫಿಟ್ಟರ್ ಹುದ್ದೆಗೆ 18ರಿಂದ 23 ವರ್ಷ. ಡ್ರಾಫ್ಟ್ಸ್ಮನ್ ಹುದ್ದೆಗೆ 18ರಿಂದ 25 ವರ್ಷ ವಯೋಮಿತಿಯಾಗಿರುತ್ತೆ. ಅದೇ ಏನಾದರೂ ಎಲೆಕ್ಟ್ರಿಕಲ್ ಅಂಡ್ ಮೆಕ್ಯಾನಿಕಲ್ ಹುದ್ದೆಗೆ ಹಾಕ್ತಾ ಇದ್ದೀರಾ ಅಂದ್ರೆ 18ರಿಂದ 30 ವರ್ಷ. ಪ್ಲಂಬರ್ ಹುದ್ದೆಗೆ ಮತ್ತೆ ಆಪರೇಷನ್ ಥಿಯೇಟರ್ ಟೆಕ್ನಿಷಿಯನ್ ಹುದ್ದೆಗೆ 18ರಿಂದ 23 ವರ್ಷ. ಫಾರ್ಮಸಿಸ್ಟ್ ಹುದ್ದೆಗೆ 20ರಿಂದ 25 ವರ್ಷ. ಎಕ್ಸ್ರೇ ಅಸಿಸ್ಟೆಂಟ್ ಹುದ್ದೆಗೆ 18ರಿಂದ 23 ವರ್ಷ. ವೆಟರ್ನರಿ ಫೀಲ್ಡ್ ಅಸಿಸ್ಟೆಂಟ್ ಹುದ್ದೆಗೆ 21ರಿಂದ 23 ವರ್ಷ. ಸಫಾಯಿ ಹುದ್ದೆಗೆ 18ರಿಂದ 23 ವರ್ಷ ವಯೋಮಿತಿಯಾಗಿರುತ್ತೆ. ಆದರೆ ವಯೋಮಿತಿಯ ಸಡಿಲಿಕೆಯನ್ನ ಕೊಟ್ಟಿದ್ದಾರೆ. ಯಾವ್ಯಾವ ಕ್ಯಾಟಗರಿ ಅವರಿಗೆ ಎಷ್ಟೆಷ್ಟು ವಯೋಮಿತಿ ಸಡಿಲಿಕೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. SC ST ಕ್ಯಾಂಡಿಡೇಟ್ಸ್ಗಳಿಗೆ 5 ವರ್ಷದ ವಯೋಮಿತಿ ಸಡಿಲಿಕೆಯನ್ನ ಕೊಟ್ಟಿದ್ದಾರೆ. OBC ಕ್ಯಾಂಡಿಡೇಟ್ಸ್ಗಳಿಗೆ 3 ವರ್ಷದ ವಯೋಮಿತಿಯ ಸಡಿಲಿಕೆಯನ್ನ ಕೊಟ್ಟಿರ್ತಾರೆ. ಇವಾಗ ಅಪ್ಲಿಕೇಶನ್ ಫೀಸ್ ಎಷ್ಟಿರುತ್ತೆ ಅನ್ನೋದರ ಮಾಹಿತಿಯನ್ನು ತಿಳ್ಕೊಳ್ಳೋಣ. SC ST ಫಿಮೇಲ್ ಕ್ಯಾಂಡಿಡೇಟ್ಸು ಮತ್ತೆ ಎಕ್ಸ್ ಸರ್ವಿಸ್ ಮ್ಯಾನ್ ಕ್ಯಾಂಡಿಡೇಟ್ಸ್ಗಳಿಗೆ ಅಪ್ಲಿಕೇಶನ್ ಫೀಸ್ ಏನೂ ಇರೋದಿಲ್ಲ. ಫ್ರೀ ಆಫ್ ಕಾಸ್ಟ್ನಲ್ಲಿ ಅರ್ಜಿ ಹಾಕೋಬಹುದು.
ಆದರೆ ಫಾರ್ ಗ್ರೂಪ್ ಬಿ ಪೋಸ್ಟ್ ಅಂದರೆ ರಿಲಿಜಿಯಸ್ ಟೀಚರು, ಎಲೆಕ್ಟ್ರಿಕಲ್ಲು ಆ್ಯಂಡ್ ಮೆಕ್ಯಾನಿಕಲ್ ಹುದ್ದೆಗೆ ಎಲ್ಲ ಕ್ಯಾಂಡಿಡೇಟ್ಸ್ಗಳಿಗೂ ₹200 ಅಪ್ಲಿಕೇಶನ್ ಫೀಸ್ ಇರುತ್ತೆ. ನೆಕ್ಸ್ಟು ಗ್ರೂಪ್ ಸಿ ಪೋಸ್ಟ್ಗೆ ಎಲ್ಲ ಕ್ಯಾಂಡಿಡೇಟ್ಸ್ಗಳಿಗೂ ₹100 ಇರುತ್ತೆ ಅಪ್ಲಿಕೇಶನ್ ಫೀಸು. ಅಪ್ಲಿಕೇಶನ್ ಫೀಸ್ನ ನೀವು ಆನ್ಲೈನ್ ಮುಖಾಂತರ ಪೇ ಮಾಡಬೇಕಾಗತ್ತೆ. ಇವಾಗ ಸೆಲೆಕ್ಷನ್ ಪ್ರೋಸೆಸ್ ಏನಿದೆ ಅಂತ ನೋಡೋದಾದರೆ, ರಿಟರ್ನ್ ಟೆಸ್ಟ್ ಇರುತ್ತೆ, ಲಿಖಿತ ಪರೀಕ್ಷೆ. ಅದಾದ ನಂತರ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟು, ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟು, ಟ್ರೇಡ್ ಟೆಸ್ಟು, ಸ್ಕಿಲ್ ಟೆಸ್ಟು, ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ. ಅದಾದ ನಂತರ ಮೆಡಿಕಲ್ ಎಕ್ಸಾಮಿನೇಷನ್ ಇರುತ್ತೆ. ಇದಿಷ್ಟು ಸೆಲೆಕ್ಷನ್ ಪ್ರೋಸೆಸ್ನ ವಿವರ ಆಗಿರುತ್ತೆ. ನೆಕ್ಸ್ಟು ಈ ಸ್ಟೆಪ್ಸ್ಗಳನ್ನ ಫಾಲೋ ಮಾಡಿದ್ರೆ ನಿಮಗೆ ಜಾಬ್ ಸಿಗೋದು ಪಕ್ಕಾ. ಯಾವ್ಯಾವ ಸ್ಟೆಪ್ಸು ಅಂತ ಹೇಳಿದ್ರೆ, ಮೊದಲನೇದಾಗಿ ಅಫಿಷಿಯಲ್ ನೋಟಿಫಿಕೇಶನ್ನ ಸಂಪೂರ್ಣವಾಗಿ ಓದ್ಕೊಳ್ಳೋದು. ಯಾಕೆ ಅಂತ ಹೇಳಿದ್ರೆ, ಏನೇನು ಎಲಿಜಿಬಿಲಿಟಿ ಕ್ರೈಟೀರಿಯಾ ಇದೆ ಎಲ್ಲ ತಿಳ್ಕೊಂಡು, ಡಾಕ್ಯುಮೆಂಟ್ಸ್ ಏನೇನು ಬೇಕು, ಟೆಸ್ಟ್ಗಳಲ್ಲಿ ಏನೇನು ಸಿಲೆಬಸ್ ಇರುತ್ತೆ, ಎಷ್ಟು ಮಾರ್ಕ್ಸ್ಗೆ ಇರುತ್ತೆ, ಅವೆಲ್ಲ ತಿಳ್ಕೊಬೇಕಲ್ವಾ. ಅದಕ್ಕೋಸ್ಕರ ಅದನ್ನು ಓದ್ಕೋಬೇಕು. ಅಫಿಷಿಯಲ್ ನೋಟಿಫಿಕೇಶನ್ ಎಲ್ಲಿಂದ ಡೌನ್ಲೋಡ್ ಮಾಡ್ಕೋಬೋದು ಅಂತ ಮುಂದೆ ತಿಳಿಸ್ಕೊಡ್ತೀವಿ. ಅರ್ಜಿಯನ್ನು ಆನ್ಲೈನ್ ಮುಖಾಂತರ ಹಾಕ್ಕೋಬೇಕಾಗತ್ತೆ. ಅರ್ಜಿಯಲ್ಲಿ ನೀವು ಇಮೇಲ್ ID, ಮೊಬೈಲ್ ನಂಬರ್ನ ಕರೆಕ್ಟಾಗಿ ಮೆನ್ಷನ್ ಮಾಡಿ. ತಪ್ಪಾದರೆ ನಿಮಗೆ ಕಮ್ಯುನಿಕೇಟ್ ಮಾಡೋದಕ್ಕಾಗೋದಿಲ್ಲ ಕೆಲಸ ಸಿಕ್ಕಿದ್ರೂ ಕೂಡ. ಡಾಕ್ಯುಮೆಂಟ್ಸ್ ಎಲ್ಲ ನೀವು ರೆಡಿ ಇಟ್ಕೋಬೇಕು. ಯಾವುದು ಅಂತ ಹೇಳಿದ್ರೆ, ID ಪ್ರೂಫಿಗೆ ಆಧಾರ್ ಕಾರ್ಡ್, ವೋಟರ್ ID, ಪಾನ್ ಕಾರ್ಡ್, ಏಜ್ ಪ್ರೂಫಿಗೆ SSLC ಮಾರ್ಕ್ಸ್ ಕಾರ್ಡು, ಎಜುಕೇಷನ್ ಕ್ವಾಲಿಫಿಕೇಷನ್ಗೆ ಮಾರ್ಕ್ಸ್ ಕಾರ್ಡು, ಸರ್ಟಿಫಿಕೇಟು ಎಲ್ಲ ಇಟ್ಕೊಳ್ಳಿ. ನೀವು ಯಾವ ಜಾಬಿಗೆ ಹಾಕ್ತಾ ಇದ್ರೆ ಆ ಮಾರ್ಕ್ಸ್ ಕಾರ್ಡ್ಸ್ ಎಲ್ಲ ಇಟ್ಕೊಂಡಿರಿ. ಎಜುಕೇಷನ್ ಕ್ವಾಲಿಫಿಕೇಷನ್ ಆಯಿತು. ನೆಕ್ಸ್ಟು ರೆಸ್ಯೂಮೇನ ರೆಡಿ ಇಟ್ಕೊಂಡಿರಿ. ಅಲ್ಲಿ ಅಪ್ಲಿಕೇಶನಲ್ಲಿ ಕೇಳಿದ್ರೆ ಅಟ್ಯಾಚ್ ಮಾಡ್ಬೋದು. ಎಕ್ಸ್ಪೀರಿಯನ್ಸ್ ಇದ್ದರೆ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ನ ರೆಡಿ ಇಟ್ಕೊಂಡಿರಿ. ನೆಕ್ಸ್ಟು ಅರ್ಜಿ ಆನ್ಲೈನ್ ಮುಖಾಂತರ ಹಾಕ್ಕೋಬೇಕು ಅಂತ ಹೇಳಿದೆ. ಅದು ಎಲ್ಲಿಂದ ಹೇಳಿದ್ರೆ, ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ. ಇದೇ ಅಪ್ಲಿಕೇಶನ್ ಹಾಕೋದಕ್ಕೆ ವೆಬ್ಸೈಟ್ನ ಅಡ್ರೆಸ್ ಆಗಿರುತ್ತೆ. ಈ ವೆಬ್ಸೈಟ್ ಅಡ್ರೆಸ್ ನಿಮಗೆ ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ, ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಚಾನಲ್ ಲಿಂಕ್ ಕೊಟ್ಟಿದ್ದೀನಲ್ಲ, ಅಲ್ಲಿಂದ ಕ್ಲಿಕ್ ಮಾಡಿ ವಾಟ್ಸಪ್ ಚಾನಲ್ಗೆ ಹೋಗಿ ಅಲ್ಲಿ ನಿಮಗೆ ಅಪ್ಲಿಕೇಶನ್ ಸಿಗುತ್ತೆ. ಪ್ರತಿಯೊಂದು ಜಾಬಿಗೂ ಅಪ್ಲಿಕೇಶನ್ ಲಿಂಕ್ನ ಅಲ್ಲೇ ಕೊಟ್ಟಿರ್ತೀವಿ ವಾಟ್ಸಪ್ ಚಾನಲ್ನಲ್ಲಿ. ಸೊ ವಾಟ್ಸಪ್ ಚಾನಲ್ ಫಾಲೋ ಮಾಡೋದು ಮರಿಬೇಡಿ. ನೆಕ್ಸ್ಟು ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಇಟ್ಕೊಳ್ಳಿ ಅಂತ ಹೇಳಿದೆ. ಎಲ್ಲ ಡಾಕ್ಯುಮೆಂಟ್ಸ್ದು ಸ್ಕ್ಯಾನರ್ಡ್ ಕಾಪೀಸ್ ಇಟ್ಕೊಳ್ಳಿ. ಮೊಬೈಲ್ನಲ್ಲಿ ಹಾಕ್ತಾ ಇದ್ರೆ ನೀವು ಫೋಟೋ ತೆಗೆದು ಇಟ್ಕೋಬೋದು ಎಲ್ಲ ಡಾಕ್ಯುಮೆಂಟ್ಸ್ದು. ನೆಕ್ಸ್ಟು ಅಪ್ಲಿಕೇಶನ್ ಫೀಸ್ನು ನೀವು ನಿಮ್ಮ ಕೆಟಗರಿ ಪ್ರಕಾರ ಪೇ ಮಾಡಿ. ನೆಕ್ಸ್ಟ್ ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್ನ ಇಟ್ಕೊಂಡಿರಿ. ಅಲ್ಲಿ ಅರ್ಜಿಯಲ್ಲಿ ಕೇಳಿದ್ರೆ ಹಾಕ್ಕೋಬಹುದು. ನೆಕ್ಸ್ಟು ಇಲ್ಲಿ ನಿಮಗೆ ಕೆಟಗರಿಯ ಪ್ರಕಾರ ಪೇ ಮಾಡಿ ಅಂತ ಹೇಳಿದೆ ಅಲ್ವಾ. SC/ST ಕ್ಯಾಂಡಿಡೇಟ್ಸ್ ಆಗಿದ್ರೆ ನೀವು ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ ಇಟ್ಕೋಬೇಕಾಗತ್ತೆ. ನೆಕ್ಸ್ಟು ಎಕ್ಸ್ ಸರ್ವಿಸ್ಮೆನ್ ಕ್ಯಾಂಡಿಡೇಟ್ಸ್ ಆಗಿದ್ರೆ ನಿಮಗೆ ಅದು ಸರ್ಟಿಫಿಕೇಟ್ ಇಟ್ಕೋಬೇಕಾಗತ್ತೆ. ನೀವು ಮುಂಚೆ ಆರ್ಮಿನಲ್ಲಿ ಇದ್ರಿ ಅಂತ ಹೇಳಿಬಿಟ್ಟು ಆ ಸರ್ಟಿಫಿಕೇಟ್ಸ್ ಬೇಕಾಗುತ್ತೆ. ನೆಕ್ಸ್ಟು ಅಪ್ಲಿಕೇಶನ್ ಎಲ್ಲ ಹಾಕಿದ ನಂತರ ಅಪ್ಲಿಕೇಶನ್ ನಂಬರು ಅಥವಾ ರಿಕ್ವೆಸ್ಟ್ ನಂಬರ್ ಆ ಥರ ಏನಾದರೂ ತೋರಿಸಿದ್ರೆ ಅದನ್ನು ಬರೆದಿಟ್ಕೊಳ್ಳಿ ಅಥವಾ ಸ್ಕ್ರೀನ್ಶಾಟ್ ತೊಗೊಳ್ಳಿ. ನಿಮ್ಮ ಫ್ಯೂಚರ್ ರೆಫರೆನ್ಸಿಗೆ ಬೇಕಾಗತ್ತೆ. ಅರ್ಜಿ ಓಪನ್ ಆಗಿದ್ದ ದಿನಾಂಕ 22 ಫೆಬ್ರವರಿ 2025, ಕೊನೆ ದಿನಾಂಕ 22 ಮಾರ್ಚ್ 2025. ಅವರು ರೈಫಲ್ ಟೆಕ್ನಿಕಲ್ ಆ್ಯಂಡ್ ಟ್ರೇಡ್ಸ್ಮೆನ್ ರಿಕ್ರೂಟ್ಮೆಂಟ್ ರ್ಯಾಲಿ 2025ನ ಡೇಟ್ನ ಅನೌನ್ಸ್ ಮಾಡಿದ್ದಾರೆ. ಯಾವತ್ತು ಅಂತ ಹೇಳಿದ್ರೆ 3rd or 4th ವೀಕ್ ಆಫ್ ಏಪ್ರಿಲ್, 3ನೇ ಅಥವಾ 4ನೇ ವೀಕ್ ಏಪ್ರಿಲ್ನಲ್ಲಿ ಟೆಂಟೇಟಿವ್ ಡೇಟ್ನ ಅನೌನ್ಸ್ ಮಾಡಿದ್ದಾರೆ ಅವರು. ನೆಕ್ಸ್ಟು ಅಫಿಷಿಯಲ್ ನೋಟಿಫಿಕೇಶನ್ ಏನೋ ಓದ್ಕೊಳ್ಳಿ ಅಂತ ಹೇಳಿದೆ. ಆದರೆ ಅದು ಎಲ್ಲಿ ಸಿಗುತ್ತೆ ನಿಮಗೆ ಅಂತ ಹೇಳಿದ್ರೆ, ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಚಾನಲ್ನ ಲಿಂಕ್ ಕೊಟ್ಟಿದ್ದೀನಲ್ಲ, ಅಲ್ಲಿಂದ ಕ್ಲಿಕ್ ಮಾಡಿ ಟೆಲಿಗ್ರಾಮ್ ಚಾನಲ್ಗೆ ಹೋಗಿ ಟೆಲಿಗ್ರಾಮ್ ಚಾನಲ್ನ ಜಾಯಿನ್ ಆಗಿ ಅಫಿಷಿಯಲ್ ನೋಟಿಫಿಕೇಷನ್ನು ಎಲ್ಲ ಡೌನ್ಲೋಡ್ ಮಾಡ್ಕೋಬಹುದು ನೀವು. ಅಫಿಷಿಯಲ್ ವೆಬ್ಸೈಟ್ ಅಡ್ರೆಸ್ ಏನಾದ್ರು ಬೇಕು ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ, assamrifles.gov.in ಅಂತ ಹೇಳಿ. ಅದನ್ನು ನೀವು ಗೂಗಲ್ನಲ್ಲಿ ಸರ್ಚ್ ಮಾಡಿ ಅಫಿಷಿಯಲ್ ವೆಬ್ಸೈಟಿಗೆ ಹೋಗಿ ಜಾಬ್ ಡೀಟೇಲ್ಸ್ನು ಕೂಡ ತಿಳ್ಕೊಬಹುದು. ನಿಮಗೆ ಅಪ್ಲಿಕೇಶನಲ್ಲಿ ಫಿಲಪ್ ಮಾಡ್ತಾ ಏನಾದ್ರು ಡೌಟ್ಸ್ ಬಂತು ಅಂತ ಹೇಳಿದ್ರೆ ನೀವು ಹೆಲ್ಪ್ಲೈನ್ ನಂಬರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು. 3 ನಂಬರ್ನ ಕೊಟ್ಟಿದ್ದಾರೆ ಅವರು. ಇದನ್ನು ವಾಟ್ಸಪ್ ಚಾನಲ್ನಲ್ಲಿ ಕೊಟ್ಟಿರ್ತೀನಿ. ಇವಾಗ ನಿಮಗೆ ಬೇಕು ಅಂತ ಹೇಳಿದ್ರೆ ವಿಡಿಯೋನ ಪಾಸ್ ಮಾಡಿ ಒಂದ್ಸಲ ಸ್ಕ್ರೀನ್ಶಾಟ್ ಬೇಕಾದರೆ ತಗೊಳ್ಳಿ. ಇದಿಷ್ಟು ಈ ಜಾಬ್ನ ವಿವರ. ನಿಮಗೆ ಏನೇ ಡೌಟ್ಸ್ ಅಥವಾ ಕ್ವಶನ್ಸ್ ಇದೆ ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ನಾವು ಉತ್ತರ ಕೊಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ಹಾಗೆ ನೀವೇನಾದರೂ ಇನ್ಸ್ಟಾಗ್ರಾಮ್ ಯೂಸರ್ ಆಗಿ ನಮ್ಮ ಇನ್ಸ್ಟಾಗ್ರಾಮ್ ಚಾನಲ್ ಫಾಲೋ ಮಾಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲೇ ಅದರ ಲಿಂಕ್ ಕೂಡ ಇದೆ, ಅಲ್ಲಿಂದ ಫಾಲೋ ಮಾಡೋದು ಮರಿಬೇಡಿ.